ಕೆಂಪು ಕಲರ್ ಫೈಲ್ ತಂದ್ಕೊಡಿ. ಹಾಗೆ ಸ್ವಲ್ಪ ವಾಚರ್ ಬುಕ್ ತಗೊಂಡ್ ಬನ್ನಿ. ಹಾಗೆ ಸ್ವಲ್ಪ ವ್ಯಾಂಟಿ ಬ್ಯಾಗ್ ತಗೊಂಡ್ ಬನ್ನಿ. ಬೇರೆ ಏನಾದ್ರು ಬೇಕಿತ್ತಾ? ನೋ ಥ್ಯಾಂಕ್ಸ್. ಲೋ ಪಾಂಡುರಂಗ, ಯಾಕೋ ಯೋಚನೆ ಮಾಡ್ತೀಯಾ? ನೋಡ, ಈ ಪ್ಲಾಸ್ಟಿಕ್ ಗೊಂಬೆಗೆ ಗಾಳಿನ ತುಂಬಕ್ಕಾಗಲ್ಲ. ತುಂಬಿದ್ರು ಏನು ಪ್ರಯೋಜನ ಆಗಲ್ಲ. ನಾನು ನನ್ನ ಹೆಂಡತಿಗೆ ಎಷ್ಟೊಂದು ಸಹಾಯ ಮಾಡಿದ್ದೀನಿ ಗೊತ್ತಾ, ಆದ್ರೆ ನನ್ನ ಹೆಂಡತಿ ತಿರುಗಿಯೂ ನೋಡಲ್ಲ. ನೀನು ಬದಲಾವಣೆ ಆದ್ಮೇಲೆ ಆಕೆಗೆ ನಿನ್ನ ಬಗ್ಗೆ ಅಸಮಾಧಾನ ಆಗಿರ್ಬೇಕು. ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ಸಮಾಧಾನ ಮಾಡಿ ಅಸಮಾಧಾನನ ದೂರ ಮಾಡೋಕೆ. ನೀನು ಕೇಳ್ಬೇಕಾಗಿತ್ತು, ಯಾಕೆ ಈ ಸಿಟ್ಟು, ಯಾಕೆ ಈ ವಿರಸ ಅಂತ. ಲೇ ಮೂರ್ಖ, ನನ್ನ ಎದುರುಗಡೆ ಕೂತ್ರೆ ತಾನೇ ಮಾತಾಡೋದಕ್ಕೆ. ನಾನು ತಿಪ್ಪರ್ಲಾಗ ಹಾಕಿದ್ರು ನನ್ನ ಹೆಂಡತಿ ಪ್ರೀತಿ ನಂಗೆ ಸಿಗ್ತಾ ಇಲ್ಲ. ನೀನು ನಿನ್ನ ಹೆಂಡತಿನ ಬದಲಾವಣೆ ಮಾಡ್ಬೇಕು ಅಂತ ಹೊರಟೆ. ಕಡೆಗೇನಾಯ್ತು? ನಿನ್ನ ಹೆಂಡತಿ ಬದಲಾವಣೆ ಆಗ್ಲಿಲ್ಲ, ನೀನೇ ಬದಲಾವಣೆ ಆಗ್ಬೇಕು. ಅದೇ ನೀನ್ ಮಾಡಿದ ತಪ್ಪು. ಆಯ್ತು ಬಿಡು, ಮುಗ್ದೋದ ಅಧ್ಯಾಯನ ಮತ್ತೆ ಯಾಕೆ ಓಪನ್ ಮಾಡ್ತೀಯ? ಅಲ್ವೋ, ನನ್ನ ಹೆಂಡತಿ ನನ್ನ ಮುಖನೇ ನೋಡಲ್ಲ ಅಂದ್ರೆ ಏನು ಅರ್ಥ? ನಿನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಲೇ ಸಿದ್ಧ, ಈಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಲೋ ಪಾಂಡುರಂಗ, ಲೋ ನೀನು ಗಂಡ್ಸು ಕಣ, ಧೈರ್ಯವಾಗಿರ್ಬೇಕು. ಈಗೇನಪ್ಪ, ನಿನ್ನ ಹೆಂಡತಿ ನಿನ್ ಮುಖ ನೋಡ್ತಾ ಇಲ್ಲ ಅಷ್ಟೇ ತಾನೆ? ನೀನು ಅವಳ ಮುಖ ನೋಡ್ಬೇಡ, ಬಿಟ್ಬಿಡು. ಇವತ್ತಲ್ಲ ನಾಳೆ ಅವಳಿಗೆ ನಿನ್ನ ಮುಖ ನೋಡ್ಬೇಕು ಅಂತ ಅನ್ಸುತ್ತೆ. ಆಗ ನೀನು ಸುಂದರವಾದ ಮುಖನ ಅವಳಿಗೆ ತೋರಿಸ್ಬಿಡು. ಅಣ್ಣಯ್ಯ, ನೀನ್ ಯಾಕೆ ಅಕ್ಕೆ ಮುಖ ನೋಡ್ತಾ ಇಲ್ಲ? ಅನುಕೂಲಕ್ಕಾದವನೇ ನಂಟ ಹತ್ರ ಬಂದು ಅಂತ ಹೇಳೋದು ಮುಖ್ಯ. ನೀನ್ ಅನ್ಕೊಂಡಷ್ಟು ಅಕ್ಕೆ ಹತ್ರ ಬರಲ್ಲ ಬಿಡು. ನಿಮ್ ಒತ್ತಿಗೆಗೆ ನನ್ ಕಂಡ್ರೆ ಡೋಂಟ್ ಕೇರು. ಹಾಗಂತ ನೀನ್ ಸುಮ್ನೆ ಇದ್ರೆ ಆಗತ್ತಾ? ನೀನೇ ಮಾತಾಡ್ಸ್ಬೇಕಪ್ಪ. ಮೇಲ್ ಬಿದ್ದು ಮಾತಾಡ್ಸೋ ಮನುಷ್ಯರಿಗೆ ನಯಾ ಪೈಸಾ ಬೆಲೆ ಇರಲ್ಲ. ಒತ್ತಿಗೆಗೆ ಮನ್ಸ್ ಆದಾಗ ಬಂದು ಮಾತಾಡ್ಲಿ. ನೀನ್ ಯಾಕಮ್ಮ ತಲೆ ಕೆಟ್ಕೊಳ್ತೀಯಾ? ಇರೋ ಜುಟ್ಟು ಉದ್ರಿ ಹೋಗುತ್ತೆ. ಅಣ್ಣಯ್ಯ, ನಿನ್ನ ಮುಖ ನೋಡ್ತಿದ್ರೆ ನನಗ್ ತುಂಬಾ ದುಃಖ ಆಗ್ತಿದೆ. ಆಸ್ತಿಲಿ ಪಾಲ್ ಕೇಳ್ಬೇಕು ಅನ್ನಿಸ್ತಿದೆ. ನೀನ್ ದುಃಖ ಪಟ್ರು ಅಷ್ಟೇ, ಖುಷಿ ಪಟ್ರು ಅಷ್ಟೇ, ಆಚೆಲ್ ಭಾಗ ಕೊಡಲ್ಲ. ನನ್ ಮುಖ ನೋಡ್ಕೊಂಡು ನಾನೇ ದುಃಖ ಪಡಲ್ಲ. ನೀನ್ ಯಾಕಮ್ಮ ದುಃಖ ಪಡ್ತೀಯ? ಈ ಮುಖ ಇನ್ನು ಎಷ್ಟು ಕಾಲ ಉಳಿಯುತ್ತೋ ಏನು? ಆದ್ರೂ ಅಣ್ಣಯ್ಯ, ನಿನ್ ಮನ್ಸಲ್ಲಿ ಏನೋ ಒಂದ್ ಕೊರಗಿದೆ ಅಂತ ನಂಗೆ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳಣ್ಣಯ್ಯ. ನಾನು ಬಿಸ್ನೆಸ್ಸಿಗಂತ ಹೈದ್ರಾಬಾದಿಗೆ ಹೋಗ್ತೀನ. ಹೌದು, ಎಷ್ಟೋ ಸಲ ಹೋಗ್ತೀಯಾ ಬರ್ತೀಯಾ, ಲಾಭನೂ ಆಗಿದೆ ನಷ್ಟನೂ ಆಗಿದೆ. ನಾನು ನಿಮ್ಮ ಅಕ್ಕೆ ಮುಖ ನೋಡ್ಕೊಂಡು ಹೈದ್ರಾಬಾದಿಗೆ ಹೋದಾಗ ಬರೀ ನಷ್ಟನೇ ಆಗಿದ್ದು. ಏನಣ್ಣಯ್ಯ ಹೀಗೆ ಹೇಳ್ತಿದ್ಯಾ? ನಿಮ್ಮ ಹೊತ್ತಿಗೆ ದರಿದ್ರ ಮುಖ ನೋಡ್ಕೊಂಡು ಹೋದ್ರೆ ನಷ್ಟ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ನಾನು ನಂಬಿರ್ಲಿಲ್ಲ. ಹಾಗಾದ್ರೆ ಯಾರ ಮುಖ ನೋಡಿದ್ರೆ ಲಾಭ ಆಗುತ್ತಂತೆ? ನೋಡಯ್ಯ, ನಿನ್ನ ಹೆಂಡತಿ ಮುಖಕ್ಕೂ ನಿನ್ನ ಮುಖಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಒಳ್ಳೆ ಕೆಲ್ಸಕ್ಕೆ ಹೋಗೋದಿದ್ರೆ ನಿನ್ನ ಹೆಂಡತಿ ಮುಖ ನೋಡ್ಬೇಡ, ಕತ್ತೆ ಮುಖ ನೋಡ್ಕೊಂಡು ಹೋಗು ಅಂದ್ರು. ಅಂದ್ರೆ ಈಶ್ವರ, ಕತ್ತೆ ಮುಖ ನೋಡ್ಕೊಂಡು ಹೋದ್ರೆ ಒಳ್ಳೇದಾಗತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಆವತ್ತಿಂದ ನಾನು ಕತ್ತೆ ಮುಖನೇ ನೋಡ್ಕೊಂಡು ಹೋಗಿದ್ದು. ನಾನು ತುಂಬಾ ಒಳ್ಳೇದಾಗ್ತಿದೆ. ನೀನು ಅಷ್ಟೇ, ನಿನ್ ಯಜಮಾನಪ್ಪನ ಮುಖ ನೋಡ್ಕೊಂಡು ಹೋಗ್ಬೇಡ, ಕತ್ತೆ ಮುಖ ನೋಡ್ಕೊಂಡು ಹೋಗು, ಒಳ್ಳೇದಾಗತ್ತೆ. ಕತ್ತೆ ಮುಖ ನೋಡಿದ್ರೆ ಒಳ್ಳೇದಾಗುತ್ತಂತೆ. ಕತ್ತೆ ಮುಖದಲ್ಲಿ ಕಳೆ ಇದೆಯಂತೆ. ಕತ್ತೆ ಮುಖ ನೋಡಿದ್ರೆ ಲಾಭ ಆಗುತ್ತಂತೆ. ನಿಮ್ ಮುಖದಲ್ಲಿ 2.5 kg ಮೇಕಪ್ ಬಿಟ್ರೆ ಬೇರೆ ಏನು ಇಲ್ಲ ಅಂತಿದ್ದ. ಬರ್ತಾರ ಸಿಟ್ಟಲ್ಲಿ ಹಬಿ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಏನಮ್ಮ ನನ್ನ ಮುದ್ದಿನ ಸೊಸೆ, ಗಂಡನ್ನ ಮಾತಾಡ್ಸೋದು, ಗಂಡಂದ ಒಂದ್ ಕಪ್ ಕಾಫಿ ತಂದು ಕೊಡೋದು, ಗಂಡನ್ನ ಪ್ರೀತಿಯಿಂದ ಏನ್ಲಿ ಅನ್ನೋದು, ಈ ಸಂಪ್ರದಾಯ ಇಟ್ಕೊಂಡ್ರೆ ಅಮ್ಮ ಒಳ್ಳೇದಾಗೋದು. ನೀನು ಗಂಡನ್ನ ಕೇರೆ ಮಾಡ್ಲಿಲ್ಲ ಅಂದ್ರೆ ಇನ್ನೇನಾಗುತ್ತೆ? ಎಕ್ಸ್ಕ್ಯೂಸ್ ಮೀ, ನಿಮ್ ಮಗ ನನ್ನನ್ನ ನೆಟ್ಟಿಗೆ ಮಾತಾಡ್ಸ್ತಾನಲ್ಲ, ಆ ವಿಷಯ ಗೊತ್ತಾ ನಿಮ್ಗೆ? ನನ್ನ ಮಗ ನಿನ್ನ ಮಾತಾಡ್ಸೋದಕ್ಕೆ ಬಂದ್ರೆ ನೀನು ಅವನ ಮುಖನೇ ನೋಡೋಲ್ಲ ಅನ್ನೋ ವಿಷಯ ನನಗೂ ಗೊತ್ತಾಗಿದೆ. ಕತ್ತೆ ಮುಖ ನೋಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತಂತೆ, ಹಾಗಂತ ಹೇಳ್ತಾ ಇದಾರೆ. ಹೌದಮ್ಮ, ಕತ್ತೆ ದೇವ್ಳು, ಅದ್ರ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ. ನಿನ್ನ ಮುಖ ನೋಡಿದ್ರೆ ಏನ್ ಸಿಗುತ್ತೆ? ಕತ್ತೆ ಲದ್ದು. ಹಾಗಾದ್ರೆ ಇನ್ ಮುಂದೆ ಕತ್ತೆ ಮುಖ ನೋಡ್ಕೊಂಡೆ ಬಿದ್ದಿರ್ಲಿ. ಪದ್ದು ಬಿಟ್ಲಾ ಹೇಳಿದ್ದ ಅದಕ್ಕೆ ನಾನು ಇಲ್ದೇ ಇರ್ಬೇಕಾದ್ರೆ ಹಬಿ ನನ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರ? ಎನ್ಕ್ವೈರಿ ಮಾಡೋದಿರ್ಲಿ, ನೆನ್ಸ್ಕೊಳ್ಳೂ ಇಲ್ಲ. ನನ್ ಬಗ್ಗೆ ಏನು ಕೇಳಲಿಲ್ವಾ? ಕೇಳದಿರ್ಲಿಕ್ಕೆ ಯಾರು ಅನ್ಕೊಂಡು ಹೋಗ್ಲಿಲ್ಲ. ಇಲ್ಲಿಂದ
ನಾನು ಹೇಗೂ ಬದಲಾಗಿದ್ದಾನಲ್ಲ ಮಸಾಲೆ ದೋಸೆಗೆ ಏನಾದ್ರು ದುಡ್ಡು ಕೊಡ್ತಾನೇನೋ ಅಂತ ಹೋದೆ. ಒಂದು ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಕತ್ತೆ ಸಿಗುತ್ತೇನೋ ಅಂತ ಕೇಳ್ದ. ನಾನು ಯಾಕಪ್ಪ ಅಂದೆ. ಅದಕ್ಕೆ ಅವರು ನಾನು ಅರ್ಜೆಂಟಾಗಿ ಕತ್ತೆ ಮುಖ ನೋಡ್ಬೇಕು ಅಂದ್ಬಿಡೋದ. ಅದಕ್ಕೆ ಅರ್ಥ ಆಯ್ತಾ? ಪಾವಂಗೆ ನಿಮ್ಮ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ಕತ್ತೆ ಮುಖ ನೋಡೋದಕ್ಕೆ ಇಷ್ಟ. ಇನ್ಸಲ್ಟ್, ವೆರಿ ಬಿಗ್ ಇನ್ಸಲ್ಟ್. ನನ್ನ ಫೇಸ್ಗಿಂತ ಆ ಕತ್ತೆ ಫೇಸ್ ಬ್ಯೂಟಿಫುಲ್ ಆಗಿದೆಯಂತ. ಅವ್ರ ಕಣ್ಣಿಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬಹುದು ಏನೋ, ಯಾವನ ಗೊತ್ತು. ದೇವರು ಕೊಟ್ಟ ತಂಗಿ ಅಲ್ಲ, ಅದಕ್ಕೆ ನಾನು ಹೇಳಲ್ಲಯ್ಯ ಅಂದೆ. ಎಲ್ಲಮ್ಮ ನಿಮ್ ಜಾಜತ್ಕೆ ಅಂದ. ನಿಕ್ ಸಿಕ್ಕಾಪಟ್ಟೆ ಕೋಪ ಬಂತು. ಅವರು ಕೇರಳ ಹೋಗಿದ್ದಾರೆ ಅಂದೆ. ಅದಕ್ಕೇನಾದ್ರು ಹೋಗ್ಲಿ ಬಿಡಮ್ಮ, ತುಂಬಾ ಒಳ್ಳೇದಾಯ್ತು ಅಂದ. ಕೇರಳದಲ್ಲಿ ಸಮುದ್ರ ಇದೆಯಲ್ಲ, ಆ ಸಮುದ್ರ ಸುನಾಮಿ ಬಂದು ಆ ಸುನಾಮಿಲಿ ನಿಮ್ ಜಾಜತ್ಗೆ ಕೊಚ್ಕೊಂಡು ಹೋಗ್ಬಿಡ್ಲಿ ಅಂದ್ಬಿಟ್ಟ. ರಿಯಲಿ ಟೂ ಮಚ್. ಮಚ್ಚಲ್ಲ ಜಾಜಿ ಅವರೇ, ದೊಡ್ಡ ಲಾಂಗು. ಜಾಜತ್ಗೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೋತೀರಾ? ನೀವಿಬ್ರು ಪ್ರೀತಿಯಿಂದ ಇದ್ಬಿಟ್ರೆ ಚಾಪ್ಟರ್ ಕ್ಲಾಸ್. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ. ನಿನ್ ಕಾಫಿ ಮನೆ ಹಾಳಾಯ್ತು. ಮನೇಲಿ ಇಷ್ಟು ಲಂಪ ಲಾಮಾಯಣ ನಡೀತಾ ಇದೆ, ನೀನ್ ಮಾತ್ರ ಆರಾಮಾಗಿದ್ದೀಯ. ಅವ್ರವ್ರ ಮುಖ ನೋಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತದೆ? ನೀನ್ ಇರೋದು ಯಾತಕ್ಕೆ? ಸಮಾಧಾನ ಮಾಡಬಾರ್ದೇನೆ. ಅವರಿಬ್ರು ಮಧ್ಯೆ ಹೋಗ್ಬಿಟ್ರೆ ಆಮೇಲೆ ಎಲ್ಲ ನನ್ನ ತಲೆಗೆ ಬರುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ತೆಪ್ಪಗಿರಿ. ಜಾಜಿ ಅಕ್ಕ, ಜಾಜಿ ಅಕ್ಕ. ಲೇ ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುಗಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಕಾಫಿ ಬೇಕೋ ಬೇಡ? ಬೇಕಾಗಿಲ್ಲ. ನಾನು ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು, ಸರಿಯಾಗಿ ಕೇಳಿಸ್ಕೊಳ್ಳಿ. ಪದೇ ಪದೇ ಹೇಳಕ್ಕಾಗಲ್ಲ. ಅದೇನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳಿ ತೊಲಗು. ನಿಮ್ ಗಂಡ ನಿಮಗ್ ಸಿಗಲ್ಲ. ಏನೇ ಹೇಳ್ತಾ ಇದ್ಯಾ? ಮರ್ತು ಬಿಡಿ ಅಂದೆ. ಚಂಪಾ ಯಾಕೆ ಆ ರೀತಿ ಟಾಕ್ ಮಾಡಿದ್ಲು? ಆ ರೀತಿ ಟಾಕ್ ಮಾಡಿದಾಳೆ ಅಂದ್ಮೇಲೆ ಒಳಗಡೆನೆ ಏನೋ ನಡೆಸಿದಾಳೆ ಅಂತ ಅರ್ಥ. ಪದ್ದು ಬಿಟ್ಲಾ ಕಮ್ಮಿ. ಜಾಜತ್ಗೆ ಹತ್ತಿರದಲ್ಲಿ ಹೊಸ ದೋಸೆ ಹೋಟ್ಲ್ ಓಪನ್ ಆಗಿದೆ. ಹೊಳೆ ನರಸೀಪುರದಿಂದ ತರಿಸಿರೋ ಬೆಣ್ಣೆಯಿಂದನೇ ಆ ದೋಸೆ ಮಾಡೋದು. 200 ರೂಪಾಯಿ ಕೊಟ್ರೆ ನಾವು ತಿಂದು ನಿಮಗೂ ಕಟ್ಟಿಸ್ಕೊಂಡ್ ಬರ್ತೀವಿ. ಮುಂಚೆ ನೀವಿಬ್ರು ನಾನು ಹೇಳೋ ಕೆಲಸ ಮಾಡ್ಬೇಕು. ಕೆಲಸ ಹೇಳಿ ಜಾಜಿ ಅವರೇ, ಚಿರಸ ವಹಿಸಿ ಮಾಡ್ತೀವಿ. ಚಂಪಾ ಯಾಕೋ ಸಿಕ್ಕಾಪಟ್ಟೆ ಒಗುಟಾಗಿ ಮಾತಾಡ್ತಾ ಇದ್ದಾಳೆ. ಹೌದು ಜಾಜತ್ಗೆ, ನಾವು ಅಬ್ಸರ್ವ್ ಮಾಡಿದೀವಿ. ಬೆಳಗ್ಗೆ ಎದ್ದು ಎಲ್ಗೋ ಹೋಗ್ತಾಳೆ, ಎಷ್ಟೊತ್ಕೋ ಬರ್ತಾಳೆ. ಹೇಳೋರು ಕೇಳೋರು ಯಾರಿದ್ರಿ ಮನೇಲಿ ಅಂತ. ಬೆಳಗ್ಗೆ ಮನೆಯಿಂದ ಹೋಗ್ಬೇಕಾರೆ ಒಬ್ಳೆ ಹೋಗ್ತಾಳ. ನಾವು ನೋಡಿದಾಗೆಲ್ಲ ಅವಳು ಒಬ್ಬಳೇ ಹೋಗೋದು. ಆದ್ರೆ ಗೇಟ್ ದಾಟಿದ್ಮೇಲೆ ಯಾರನ್ನ ಮೀಟ್ ಆಗ್ತಾಳೋ ಯಾರಿಗೆ ಗೊತ್ತು. ನೀವು ಒಂದು ಕೆಲಸ ಮಾಡಿ, ಚಂಪನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಅವಳು ಎಲ್ಲಿ ಹೋಗ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ, ಅದೆಲ್ಲ ಸುದ್ದಿ ತಿಳ್ಕೊಂಬಂದು ನಂಗೆ ಹೇಳಿ. ಸೂಚನೆ ತಿಳ್ಕೊಂಬರಕ್ಕಾಗುತ್ತಾ? ಹೋಗುತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 ಗೋ. ಸರೋಜಾ, ಸರೋಜಾ. ಬಾ ಚಂಪಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಅಪ್ಪ ಹೋದ್ ಜೀವ ಬಂದಂಗಾಯ್ತು. ಮನೆ ಅಂತ ಸೆಟ್ ಮಾಡಿದ್ದಾಯ್ತು. ಹಾಲುಕ್ಸಿದ್ಯಾ? ಏನ್ ಮಾತು ಅಂತ ಆಡ್ತಿದ್ಯಾ ಚಂಪಾ? ಈ ಮನೆ ಯಜಮಾನಿ ನೀನು, ಹಾಲುಕಿಸ್ಬೇಕು. ಸರಿ ಬಾ, ಮೊದ್ಲು ಹಾಲುಕ್ಸೋಣ. ಪುತ್ತು ನೋಡಿದ್ಯಾ, ಈ ಮನೆ ಯಜಮಾನಿ ಚಂಪಾ ಅಂತೆ. ಅದಕ್ಕೆ ಕಣ ಅವಳು ಹಾಗಾಗಿ ಮನೆಗೆ ಬರ್ತಾ ಇರೋದು. ಅಪ್ಪ, ಈ ಮನೆ ತುಂಬಾ ಚೆನ್ನಾಗಿದೆ. ಹೊಸ ಮನೆ ಅಂದ್ರೆ ಹೀಗಿರ್ಬೇಕು. ಈ ಮನೇಲಿದ್ರೆ ಏನೋ ಒಂಥರ ನೆಮ್ಮದಿ ಅಲ್ವಾ? ಎಷ್ಟೇ ಆದ್ರೂ ಸೆಲೆಕ್ಷನ್ ನಿಂದಲ್ವಾ? ನಿನ್ ಸೆಲೆಕ್ಷನ್ ಸೂಪರ್ ಚಂಪಾ. ಅಯ್ಯೋ, ಈ ಸೆಲೆಕ್ಷನ್ ನಂದಲ್ಲ, ನಮ್ಮ ಯಜಮಾನ್ರದು. ಏನು ಯಜಮಾನ್ರೆ, ಹೊಸ ಮನೆ ಅಂತೂ ಮಾಡಿದ್ದಾಯ್ತು, ಮುಂದೇನ್ ಮಾಡ್ಬೇಕು ಅಂತ ಹೇಳ್ಬಾರ್ದಾ? ಚಂಪಾ, ನೀನ್ ಯಾವಾಗ್ಲೂ ಹೀಗ್ ಬಂದ್ ಹೀಗ್ ಹೊಟ್ಟೋಗ್ತೀಯ. 3 ದಿನ ಆದ್ರೆ ಇಲ್ಲಿ ಇರ್ಬಾರ್ದಾ? ಅಯ್ಯೋ, ನಾನು 2 ಕಡೆ ನೋಡ್ಬೇಕಲ್ಲ. ನಾನು ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಆ ಮನೆಯವ್ರಿಗೆ ಅನುಮಾನ ಬಂದ್ಬಿಡುತ್ತೆ ಅಷ್ಟೇ. ಆ ಮನೆಯಲ್ಲಿ 2 ರಾಕ್ಷಸರಿದ್ದಾರೆ. ಪದ್ದು ಬಿಟ್ಲ ಅಂತ 2 ದಂಡ್ಪಿಂಡ್ಗಳು ಒಳ್ಳೆ ಬಕಾಸುರ ತರ ಬಂಡಿ ಗಟ್ಲೆ ತಿಂತಾರೆ. ರಾಕ್ಷಸರು ಅಂತ ಕರೆಯೋದು. ಅದು ಅಲ್ಲದೆ ಅವ್ರು ಯಾವ ಸಮಯದಲ್ಲಿ ಯಾರನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಒಳ್ಳೆ ಬೀದಿ ನಾಯಿಗಳ ತರ ಬೀದಿನಲ್ಲೇ ಬಿದ್ದಿರ್ತಾರೆ. ಚಂಪಾ, ಮನೆ ಏನೋ ಆಯ್ತು, ಆದ್ರೆ ಮನೆ ಬೇಕಾಗಿದ್ದ ಸಾಮಾನು ತರಕಾರಿ ಎಲ್ಲ ನಾನೇ ನಿನ್ ಪಾಲಕ್ ಸತ್ ಹೋಗಿದ್ದೀನ, ತಂದು ಹಾಕ್ತೀನಿ ಬಿಡು. ಹಲೋ, ಜಾಜು ಜಮಲ್ದಿನಿ ಸ್ಪೀಕಿಂಗ್. ಜಾಜತ್ಗೆ ಐ ಆಮ್ ವಿಠಲ್ ಮೂರ್ತಿ MA. ತುಂಬ ಭಯಂಕರವಾದ ವಿಷಯನ ಹೇಳೋದಕ್ಕೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ನೀವು ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ, ಯಾಕೆಂದ್ರೆ ನೀವು ಆಚರಿಂದ ಸತ್ತು ಹೋದ್ರೂ ಹೋಗಬಹುದು. ಏನ್ ಟಾಕ್ ರಬೀಶ್, ಅದೇನ್ ವಿಷಯ ಅಂತ ಮೊದಲು ಹೇಳೋ. ಚಂಪಾ ಹೊಸ ಮನೆ ಮಾಡಿದಾಳೆ. ಮೈ ಗಾಡ್, ನ್ಯೂ ಹೌಸಾ? ಇವತ್ತು ಹಾಲು ಉಕ್ತಿದ್ದು ಆಗೋಯ್ತು. ಆ ಮನೇಲಿ ಯಾರ್ಯಾರಿದ್ದಾರೆ? ಚಂಪಾ ಇದ್ದಾಳೆ, ಜೊತೆಗೆ ಇನ್ನೊಬ್ಳು ಇದ್ದಾಳೆ. ಅವಳ ಹೆಸರು ಸರೋಜಾ ಅಂತ. ಜಾಜತ್ಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ತುಂಬ ಸಂಕೋಚ ಆಗ್ತಿದೆ.
ಈ ಮನೆಯಲ್ಲಿ ಹಾಕಿರೋ ಮುಖ್ಯವಾದ ಫೋಟೋ ಒಂದೇ ಒಂದು, ಯಾರ್ ಫೋಟೋ ಅದು? ನಿಮ್ಮ ಗಂಡಂದು. ಹಲೋ ಹಲೋ, ಏನು ಆಯ್ತು? ಸಾಕು ಅಯ್ಯೋ ಇಟ್ಕೋ. ಇನ್ನ ಬೇಕಾದ್ರೆ ಸಂಕೋಚ ಪಟ್ಕೋಬೇಡ, ಕೇಳು ನಮ್ಮ ಯಜಮಾನ್ರು ಇದಾರಲ್ಲ ಕೊಡ್ತಾರೆ. ನಾನು ಬರಲ್ಲ. ಅಯ್ಯೋ ಚಂಪಾ, ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರು ಬೇಕಿತ್ತು? ಏನಾಗಬೇಕಿತ್ತು? ನೋಡಿ ಮೇಡಮ್, ನಾವು ಈ ಏರಿಯಲ್ಲಿ ಬಾಡಿಗೆ ಮನೆ ಹುಡುಕ್ತಾ ಇದೀವಿ. ಇಲ್ಲಿ ಯಾವುದಾದ್ರು ಬಾಡಿಗೆ ಮನೆ ಇದೆಯಾ? ಗೊತ್ತಿಲ್ಲ, ನಾವು ಹೊಸಬ್ರೇನೆ. ಮೇಡಮ್, ಈ ಮನೆ ಯಾರ್ದು? ಚಂಪಾ ಅವ್ರದ್ದು. ಚಂಪಾ ಅವರು ಅಂದ್ರೆ ಯಾರು? ಅದೇ ಪಾಂಡುರಂಗ ಗಂಡುಗಲಿ ಅವ್ರ ಮನೇಲಿ ಇದಾರಲ್ಲ ಆ ಚಂಪಾ. ಅದೇ ಮನೆ ಕೆಲಸದವಳು. ಅದೇ ಮಕ್ಕಳ ಮೇಲೆ ಹೊಡೆದು ಬರ್ತೀನಿ. ಸಾರ್ವಜನಿಕ ಸಂಘದ ಪ್ರೆಸಿಡೆಂಟ್ ಅವರ. ಹೌದಾ? ಸರಿ ಸರಿ, ನಾವು ಮನೆ ನೋಡ್ಬೋದಾ ಮೇಡಮ್? ಹಾ ನೋಡಿ, ಧಾರಾಳವಾಗಿ ನೋಡಿ. ಮೇಡಮ್, ಇವರು ಮಿಸ್ಟರ್ ಪಾಂಡುರಂಗ ಗಂಡುಗಳಿದ್ದಾನೆ. ಹೌದು ಅವರೇ. ಅವ್ರ ಫೋಟೋನ ನಿಮ್ಮಲ್ಲಿ ಯಾಕೆ ಹಾಕಿದ್ದೀರಾ ಅಂತ. ಯಾಕೆ ಅಂದ್ರೆ ಅವ್ರ ಈ ಮನೆ ಯಜಮಾನ್ರು. ಅಂದಮೇಲೆ ಪಾಂಡುರಂಗ ಅವರು ಹಾಗಾಗಿ ಮನೆಗೆ ಬರ್ತಿರ್ತಾರ. ಚಂಪನ್ ಜೊತೆ ಆಗಾಗ ಬರ್ತಾ ಇರ್ತಾರೆ. ಮೇಡಮ್, ನಾವು ಬಂದು ಕೆಲಸ ಮುಗೀತು, ಬೇರೆ ಕಡೆ ಮನೆ ಹುಡುಕಕ್ಕೆ ಅಂತ ಹೋಗ್ತೀವಿ. ಬರ್ತೀವಿ. ಮೇಡಮ್, ಫೋಟೋದಲ್ಲಿ ಅವರು ತುಂಬಾ ಚೆನ್ನಾಗಿ ನಗ್ತಾ ಇದ್ದಾರೆ. ಫೋಟೋದಲ್ಲೇನೋ ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಅದೆಷ್ಟು ದಿವಸ ನಗ್ತಾರೆ ಅಂತ ನಾವು ನೋಡ್ತೀವಿ. ಬಲ್ಲು ನನ್ನ ಸೊಸೆಯಕ್ಕೆ ಬಾಲ ಸುಟ್ಟಿನ ಬೆಕ್ಕಿನ ಸಲ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾ. ನನಗೂ ಗೊತ್ತಾಗ್ತಿಲ್ಲಮ್ಮ. ನಮ್ಮ ಯಜಮಾನ್ರು ಮತ್ತು ಪದ್ದುನ ಎಲ್ಲೋ ಪತ್ತೆದಾರಿಕೆ ಮಾಡೋದಕ್ಕೆ ಕಳಿಸ್ತಿದ್ದಾರೆ. ಎಲ್ಲಿಗಂತೆ? ಅದನ್ನೇ ನಮ್ಮ ಯಜಮಾನ್ರು ಬಾಯ್ ಬಿಡ್ತಾ ಇಲ್ಲ. ನಿನ್ನ ಗಂಡ ಕಂಡೋಲ್ ಚಾಕ್ಲಿ ಮಾಡೋದ್ರಲ್ಲಿ ನಿಸೀಮ. ಎಲ್ಲ ನನ್ನ ಕಲ್ಮ ನಡಿಯ. ಜಜತ್ಗೆ ಯಾಕೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ವಿಷಯ ತಿಳಿದ್ಮೇಲೆ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರಕ್ಕಾಗತ್ತಾ? ಆ ಮನೇಲಿ ನಡೆದಿದ್ದು ಅಷ್ಟೇನಾ ಅಥವಾ ಇನ್ನೂ ಏನಾದ್ರು ನಡೀತಿತ್ತಾ? ನಾವು ಫೋನಲ್ಲಿ ಏನೇನು ಹೇಳಿದ್ವೋ ಅಲ್ಲ ಅಷ್ಟೇ ನಡೆದಿತ್ತು. ಕರೆಕ್ಟಾಗಿ ಹೇಳ್ರು, ಆ ಮನೇಲಿ ನನ್ನ ಅಭಿ ಫೋಟೋ ಇತ್ತಾ? ರಾಜಿಯವರೇ, ನಾವು ಒಂದು ಸಲ ನೋಡಿದ್ರೆ 100 ಸಲ ನೋಡ್ದಂಗೆ ಆ ಮನೆಯಲ್ಲಿ ಫೋಟೋ ಪಾಂಡುರಂಗ ಗಂಡುಗಳಿದ್ದೆ. ಹಲೋ ಸರೋಜಾ, ನಾನು ಚಂಪಾ ಮಾತಾಡ್ತಿರೋದು. ಹೊಸ ಮನೆಗೆ ಏನೇನು ಸಾಮಾನುಗಳು ಬೇಕು ಅಂತ ಎಲ್ಲ ಪಟ್ಟಿ ಮಾಡಿಟ್ಟಿರೋ. ಸಂಜೆ ನಾನು ನಮ್ಮ ಯಜಮಾನ್ರು ಬಂದು ಎಲ್ಲ ತಂದು ಹಾಕ್ಬಿಟ್ಟು ಹೋಗ್ತೀವಿ, ಆಯ್ತಾ? ನೀನೇನು ಯೋಚನೆ ಮಾಡಬೇಡ, ಅದು ನಮ್ಮನೇನೆ. ಸರಿ, ಬಾಯ್. ಕನ್ಫರ್ಮ್ ಆಗೋಯ್ತು. ಅಭಿನು ಚಂಪನು ಸೇರ್ಕೊಂಡು ಹೊಸ ಮನೆ ಮಾಡಿ ಅಲ್ಲೇನೋ ಗೋಲ್ಮಾಲ್ ನಡೆಸ್ತಿದ್ದಾರೆ. ಜಜತ್ಗೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬಾವಾ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಇನ್ನೊಂದು ಮನೆ ಯಾಕೆ ಮಾಡಿದ್ರು? ಇಟ್ಲ ಅಷ್ಟು ಅರ್ಥ ಆಗೋದಿಲ್ವೇನೋ? ಈ ಊರು ಪಟೇಲ್ರು ಪಾಳಗಾರ ಇರ್ತಾರಲ್ಲ, ದೊಡ್ಡ ಮನೆ ಎಷ್ಟೇ ಚೆನ್ನಾಗಿರ್ಲಿ ಚಿನ್ನ ಬೀಡು ಅಂತ ಒಂದು ಚಿಕ್ಕ ಮನೆ ಮಾಡ್ಕೊಂಡಿರ್ತಾರೆ. ಯಾಕೆಂತ ಅರ್ಥ ಆಗಿಲ್ವಾ? ದೊಡ್ಡ ಮನೇಲಿ ಸಿಗದ ಸುಖ ಚಿಕ್ಕ ಮನೇಲಿ ಸಿಗಲಿ ಅಂತ. ಈಗ ನೀವಿಬ್ರು ಅವರಿಬ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಸರಿ ಜಜತ್ಗೆ, ಸುಮ್ ನೋಡಕ್ಕಾಗತ್ತಾ? ನಿಮ್ಮ ಯೋಗ್ಯತೆ ಏನು ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಚಂಪಾ ಚಮಿಲಿ, ಹೇಳಿ ಯಜಮಾನ್ರೆ. ಹೊಸ ಮನೆ ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು, ಇಲ್ಲ ಅಂದ್ರೆ ಮುಖ ಗಡ್ಗೆ ಆಗ್ಬಿಡುತ್ತೆ. ನೀನ್ ನನ್ನ ಜೊತೆಲಿದ್ರೆ ಪ್ರತಿಯೊಂದು ಹೊಸದೇ. ಅಡಿಗೆ ಸಿದ್ಧವಾಗಿದೆ. ನಾನು ಪೂಜೆನೂ ಮುಗಿಸ್ಬಿಟ್ಟಿದ್ದೀನಿ. ಮತ್ತೆ ಬೇಡ, ಮುಂಚೆ ಪ್ರಸಾದ ಕೊಡು, ಆಮೇಲೆ ನಿಧಾನವಾಗಿ ಊಟ ಮಾಡುವ. ಬಂದ್ರೆ ತಗೊಳ್ಳಿ ಯಜಮಾನ್ರೆ. ಏನು ಯಜಮಾನ್ರೆ, ನಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಏನೋ ನೋಡ್ತಿದ್ಯಾ? ಮಾಡ ಫೋನು. ಹಲೋ, ಜಾರ್ಜ್ ಜಮದಿನಿ ಸ್ಪೀಕಿಂಗ್. ಅಗೇನ್ ವಿಠಲ್ಮೂರ್ತಿ MA ಹೇರ್. ಜಾಜತ್ಗೆ ಇಲ್ಲಿ ಪೂಜೆ ನಡೆದಿದೆ. ಹೊಸ ಮನೆಯಲ್ಲಿ ಹೊಸ ಪಾತ್ರೆಯಲ್ಲಿ ಅಡುಗೆನೂ ನಡೆದಿದೆ. ಆಮೇಲೆ ಏನ್ ನಡೀತಾ ಇದೆ? ಜಾಜತ್ಗೆ ಆ ಚಂಪಾ ಭಾವನೆಗೆ ಪ್ರಸಾದ ಅಂತ ಕಲ್ಲು ಸಕ್ಕರೆ ಕೊಟ್ಲು. ಆಮೇಲೆ ಆಶೀರ್ವಾದ ಮಾಡಿ
ಆಶೀರ್ವಾದ ಮಾಡಿ ಅಂತ ಕೇಳಿದ್ಲು. ಅದಕ್ಕೆ ಚಂಪನಿಗೆ ಪೆನ್ನು ಸವರಿ ತಲೆ ಮುಟ್ಟಿ ನಿನಗೆ ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಗಂಡು ಮಗು ಆಗ್ಲಿ ಅಂದ್ರ ಆಕ್ಚುಲಿ ಅವ್ರು ಹೇಳಿದ್ದ ಡೈಲಾಗು ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಆದರೆ ನಮ್ಮ ಭಾವನ ಮುಖದಲ್ಲಿದ್ದ ಭಾವ ಅದೇ ಅನ್ನಿಸ್ತು. ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಅಲ್ಲಿ ಏನೇ ನಡೀತಾ ಇದೆ ಅಂತ ರನ್ನಿಂಗ್ ಕಮೆಂಟ್ ಕೊಡೋ ಬದಲು ಇಲ್ಲಿ ಬಂದು ಒಟ್ಟಿಗೆ ಹೋದ್ರು. ಹಲೋ 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 ಮಾಡ್ಬಿಟ್ರಾ? ಕೋಪ ಮಾಡ್ಕೊಂಡು ಕಟ್ ಮಾಡ್ಬಿಟ್ರು. ಯಾರೋ ಮನೇಲಿ ಯಾರು ಇಲ್ಲ, ಸರೋಜ ಒಬ್ಬಳೇ ಇದ್ದಾಳೆ. ಹೋಗಿ ಸರಿಯಾಗಿ ವಿಚಾರಿಸ್ಕೊಳ್ಳೋಣ. ಹುಡಿ ಕೈ ವಿಷಯ ನಡಿ. ನಮಸ್ಕಾರ ಸರೋಜಮ್ಮ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ನಾವು ಬಾಡಿಗೆ ಮನೆ ಹುಡುಕ್ತಾ ಇದೀವಲ್ಲ, ಮುಂದೆ ಅದಂತೂ ಸಿಗಲಿಲ್ಲ. ಹೆಸರುಗಳಾದ್ರೂ ಜ್ಞಾಪಕ ಇಟ್ಕೊಳ್ಳೋಣ ಅಂತ. ಸುಮ್ಮನೆ ಹುಡುಕಿದ್ರೆ ಹೇಗೆ ಸಿಗುತ್ತೆ? ನನ್ನಂತಳು ಸಹಾಯ ಮಾಡಿದ್ರೆ ಸಿಗುತ್ತಪ್ಪ. ಸರಿ 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 ತಗೊಳ್ಳಿ. ಒಂದು 200 ರೂಪಾಯಿ ಇದೆ, ಇಟ್ಕೊಳ್ಳಿ. ನೀವು ಇಟ್ಕೊಳ್ಳಿಪ್ಪ, ಹೇಳ್ತೀನಿ. ನಾನು ತುಂಬಾ ಬಡವಳು, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅದು ಏನಿಲ್ಲ, ಈ ಮನೆಗೆ ಮಿಸ್ಟರ್ ಪಾಂಡುರಂಗ ಗಂಡುಗಲಿ ಅವರು ಬರ್ತಾರಲ್ಲ, ಅವರು ಈ ಮನೆಗೆ ಏನಾಗಬೇಕು? ನಾನು ಅವತ್ತೇ ಹೇಳದ್ನಲ್ಲ, ಇವರೇ ಈ ಮನೆಗೆ ಯಜಮಾನ್ರು. ಕರೆಕ್ಟ್ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಅವ್ರು ಈ ಮನೆಗೆ ಯಜಮಾನ್ರು ಸರಿ. ಆದ್ರೆ ಆ ಯಜಮಾನ್ರ ಜೊತೆಗೆ ಒಂದು ಹುಡುಗಿ ಇರ್ತಾಳಲ್ಲ, ಅವಳು ಏನಾಗಬೇಕು? ಈ ಮನೆ ಯಜಮಾನಿ ಚಂಪಾ ಅಂತ ಬಹಳ ಒಳ್ಳೆ ಹುಡುಗಿ. ಹಾಗಿದ್ರೆ ಮಿಸ್ಟರ್ ಪಾಂಡುರಂಗ ಗಂಡುಗಲಿ ಅವ್ರಿಗೂ ಚಂಪಾರವ್ರಿಗೂ ಮದುವೆ ಆಗಿದ್ಯಾ? ಅದನ್ನೆಲ್ಲ ನಾನ್ ಹೇಗ್ ಕೇಳಕ್ಕಾಗುತ್ತೆ? ದೊಡ್ಡೋರ್ ವಿಷಯದಲ್ಲಿ ಹಾಗೆಲ್ಲ ತಲೆ ಹಾಕ್ಬಾರ್ದು. ಬಡವ ನೀವ್ ಮಡಗ್ದಂಗಿರು ಅಂತ ಸೈಲೆಂಟ್ ಆಗಿ ಇಟ್ಬಿಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಸರಿ ಸರಿ. ಮತ್ತೆ ಇವಾಗ ಅವರಿಬ್ರು ಎಲ್ಲಿಗೆ ಹೋಗಿದ್ದಾರೆ? ನಾನ್ ಸುಮ್ನೆ ಹೇಳಕ್ಕಾಗತ್ತಾ? ನಮ್ಮ ಪಾರ್ಟಿನೇ ನೀವು ಸುಮ್ಮನೆ ಯಾಕೆ ಹೇಳ್ತೀರಾ? ತಗೊಳ್ಳಿ 500 ರೂಪಾಯಿ. ಈಗ ಹೇಳಿ, ಅವರು ಎಲ್ಲಿಗೆ ಹೋಗಿದ್ದಾರೆ? ಬಂದು ಮಾಲಲ್ಲಿ ಸಿನಿಮಾ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಆದ್ರೆ ಇವತ್ ರಾತ್ರಿ ಅವ್ರು ಇಲ್ಲಿ ಬರಲ್ವಂತೆ. ಅಲ್ಲಿ ಯಾವ್ದೋ ಇನ್ನೊಂದ್ ಮನೆ ಇದೆಯಂತಲ್ಲ, ಅಲ್ಲಿ ಹೋಗ್ತಾರಂತೆ. ನಾನು ತುಂಬಾ ಬಡವಳು. ನಮ್ಮ ಹತ್ರ ಇದ್ದಿದ್ದ ದುಡ್ಡೆಲ್ಲ ನಿಮ್ಗೆ ಕೊಟ್ಟ ಮೇಲೆ ನಾವೇ ನಿಮ್ಕಿನ ಬಡವ್ರಾಗ್ಬಿಟ್ವಿ. ಅತ್ತೆ, ನಿಮ್ ಮಗ ಮಾಡ್ತಿರೋದು ಸರಿನಾ? ನನ್ನ ಮಗ ಏನು ಮಾಡ್ದ ಅದನ್ನಾದ್ರೂ ಹೇಳಮ್ಮ. ಹೇಳಕ್ಕೆ ಇನ್ನೇನು ಉಳಿದಿದೆ? ಅಣ್ಣಯ್ಯ ಈ ರೀತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾಕು ಸುಮ್ಮನಿವೆ. ಅವನು ನಾ ಹೆತ್ತ ಮಗ. ನನಗೆ ಒಂದು ಮಾತು ಹೇಳ್ದೆ ಅವನು ಯಾವ ಕೆಲಸನೂ ಮಾಡೋನಲ್ಲ. ತಾಯಿ ಮಗ ಇಬ್ರು ಒಂದೇ ತಕ್ಕಡಿಲ್ಲ ಹೋಗ್ಬಿಡ್ಬೋದು. ಅತ್ತೆ, ಚಂಪಾ ಮತ್ತೆ ಹಬಿ ಸೇರ್ಕೊಂಡು ಹೊಸ ಮನೆ ಮಾಡಿದ್ದಾರೆ. ಒಟ್ಟಿಗೆ ಸಂಸಾರನೂ ಮಾಡ್ತಾ ಇದ್ದಾರೆ. ಹಾಲು ಸಿದ್ದಾಯ್ತು, ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದು ಆಯ್ತು, ದೇವ್ರ ಪೂಜೆನೂ ಮಾಡಿದ್ದಾಯ್ತು. ಇದಕ್ಕಿಂತ ಸಾಕ್ಷಿ ಬೇಕಾ? ಯಾವ ಅಯೋಗ್ಯಲಿ ಹೇಳಿದ್ಲಮ್ಮ. ಮಾಡೋ ಮಾತುಗೊಂದು ಅರ್ಥ ಬೇಡ. ನಾನು ಯಾರು? ಗಂಡುಗೊಲೆ ವಂಶದ ಏಕೈಕ ಮನೆ ಅಳಿಯ. ಅಯೋಗ್ಯ ಅಲ್ಲ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾವಿಬ್ರು ಯೋಗ್ಯರು, ಅಯೋಗ್ಯರು ಅಲ್ಲ. ಅಯ್ಯ, ಇವನು ಹೇಳಿದ್ರು ಅಂತ ಇವನು ಮಾತು ಕೇಳ್ಕೊಂಡು ತಕತಕ ಅಂತ ಕುಣಿತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ಸ್ವಲ್ಪನೂ ನಾಟ್ಯ ಆಗಲ್ವಾ? ನನ್ನ ಮಗ ಅಂತ ತಪ್ಪು ಮಾಡಿದ್ದೆ ಆಗಲೇ ತಪ್ಪು ಕಾಣಿಕೆ ಅಂತ 10,000 ರೂಪಾಯಿ ಕೊಡ್ತೀನಿ. ಏನ್ ಕೊಡ್ತೀಯಾ? ನಾನು 10,000 ರೂಪಾಯಿ ಕೊಡ್ತೀನಿ. ಅಯ್ಯೋ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲಮ್ಮ. ಈಗ ಕೊಡ್ತೀನಿ ಅಂತ ಆಮೇಲೆ ಕೊಡದೆ ಹೋಗ್ಲೆ. ಒಂದ್ ಕೆಲ್ಸ ಮಾಡಿ, ಇಬ್ರು 10,000 ರೂಪಾಯಿ ನನ್ ಕೈಲಿ ಕೊಡಿ. ಯಾರು ಗೆಲ್ತಾರ ಅವ್ರಿಗೆ ನಾನು 20,000 ರೂಪಾಯಿ ಕೊಡ್ತೀನಿ. ಪದ್ದು ಹೋಗೋಣ. ನನ್ನ ಮಗ ಅಂತ ತಪ್ಪು ಮಾಡಿದ್ದೆ ಆದರೆ ಇಂಥ ಮಗ ನನಗೆ ಬೇಕಿಲ್ಲ ಅಂತ ಅಲ್ಲೇ ಕೊಂದು ಬಿಡ್ತೀನಿ. ಇಲ್ಲಾಂದ್ರೆ ನಿನಗೆ ಕಾಗಿದೆ. ಈಗ ನನಗೆ ನೆಮ್ಮದಿ ಆಯ್ತು, ಹೊಸ ಮನೆ ಆಯ್ತು, ಜೀವನಕ್ಕೊಂದು ದಾರಿ ಆಯ್ತು. ಇದಕ್ಕಿಂತ ಇನ್ನೇನ್ ಬೇಕು ಚಂಪಾ? ಸರೋಜಾ, ನೀನ್ ಯಾವ್ದಕ್ಕೂ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಈ ಮನೆಗೆ ಸಂಬಂಧಪಟ್ಟ ಯಾವ್ದೇ ಖರ್ಚಿದ್ರು ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೋತಾರೆ ಅಲ್ವಾ ಯಜಮಾನ್ರೆ? ಮತ್ತೆ ಇನ್ನು ಎಷ್ಟು ದಿನ ಅಂತ ಹೀಗೆ? ಇನ್ನೊಂದು 2-3 ತಿಂಗಳು ಅಷ್ಟೇ, ಎಲ್ಲ ಸೆಟ್ಲ್ ಆಗ್ಬಿಡುತ್ತೆ. ಆಮೇಲೆ ನೀನು ನಮ್ಮನ್ನೇ ಮರ್ತ್ಬಿಡ್ತೀಯ. ಏನು ಚಂಪಾ, ಇಡೀ ಖಾನದಾನನೇ ಬಂದ್ಬಿಟ್ಟಿದೆ. ನಾವೇ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು. ಇಂತಹ ಮನೆ ಕೆಲಸನ ನೀವಲ್ದೆ ಬೇರೆ ಯಾರು ಮಾಡಕ್ ಸಾಧ್ಯ? ಚಂಪನ್ ಜೊತೆ ಹೊಸ ಮನೆ ಮಾಡಿದಿರಲ್ಲ, ನಿಮಗ್ ಕ್ಷೇಮ ಆಗಲ್ವಾ? ಹೊಸ ಮನೆನೇನೋ ನಿಜ, ಆದ್ರೆ ಚಂಪಾ ಜೊತೆ ಅಲ್ಲ. ಜಾಜಿ ಅವರೇ, ಫೋಟೋ ನೋಡಿ, ಫೋಟೋ. ಏನ್ರಿ ಇದು? ನಂದೇ ಫೋಟೋ. ಅದೇ ನಿಮ್ಮ ಫೋಟೋ ಈ ಮನೇಲಿ ಯಾಕೆ? ಮಹಾತ್ಮ ಗಾಂಧಿ ಅವ್ರ ಫೋಟೋನ ಎಲ್ಲರ ಮನೆಯಲ್ಲೂ ಹಾಕೊಂಡಿರ್ತಾರೆ. ಅಂದ್ರೆ ನೀವು ಮಹಾತ್ಮನಾ? ಹೌದು, ಇವರೇ
ಪಾಲಿನ ಮಹಾತ್ಮ. ದಿಕ್ಕು ಕಾಣದೆ ಕಂಗಾಲಾಗಿದ್ದ ನನಗೆ ದಿಕ್ಕು ತೋರಿಸ್ತವ್ರೆ ಈ ಪಾಂಡುರಂಗ ಅವರು. ಕತ್ಲೆ ತುಂಬಿದ ಜೀವನದಲ್ಲಿ ಬೆಳಕು ತುಂಬಿದವರು ಇವರು. ಅದೇನ್ ನಡೀತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಮ್ಮ, ಇಲ್ಲಾಂದ್ರೆ ಅವಿವೇಕಿಗಳಿಗೆ ಅರ್ಥ ಆಗೋಲ್ಲ. ಅದನ್ನ ನಾನ್ ಹೇಳ್ತೀನತ್ತೆ. ಈ ಸರೋಜ ನಮ್ ಕಾರ್ಮಿಕ ಸಂಘದ ಮೆಂಬರು. ಪಾಪ ಈಕೆ ಗಂಡ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು. ಇನ್ಶೂರೆನ್ಸ್ ದುಡ್ಡು ಬರೋದಕ್ಕೆ ಇನ್ನು 3 ತಿಂಗಳಾಗುತ್ತೆ. ಅದಕ್ಕೆ ಅಲ್ಲಿವರೆಗೂ ಉಳ್ಕೊಳ್ಳೋದಕ್ಕೆ ಒಂದ್ ಮನೆ ಮಾಡ್ಕೊಟ್ಟು ಸಹಾಯ ಮಾಡಿದೀವಿ ಅಷ್ಟೇ. ನನಗೆ ಸಹಾಯ ಮಾಡಿ ಚಂಪಾ ಮತ್ತೆ ಪಾಂಡುರಂಗ ಅವ್ರ ಹೊಟ್ಟೆ ತಣ್ಣಗಿರ್ಲಿ. ನಾನು ಒಳಗೆ ಅಣ್ಣ ಆಗಿದ್ದಿದ್ರು ನನ್ಗೆ ಇಷ್ಟೊಂದು ಸಹಾಯ ಮಾಡ್ತಿರ್ಲಿಲ್ಲ. ಪಾಂಡುರಂಗ ಅವರು ನನ್ನ ಅಣ್ಣನಿಗಿಂತ ಹೆಚ್ಚು. ಜಾಸ್ತಿ ಹೋಗಬೇಡ ಸರೋಜ, ಕೊರಳು ಚುರ್ರನತ್ತೆ. ನೋಡಿದೇನಮ್ಮ, ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮಗ ಎಂಥವನು ಅಂತ? ನೀನು ಇದೀಯ ದಂಡಕ್ಕೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ವಲ್ಲಮ್ಮ. ಅದಕ್ಕೆ ನೀವು ಪಂದ್ಯದಲ್ಲಿ ಸೋತಿದ್ದೀರಾ, ಹಾಗಾಗಿ 20,000 ರೂಪಾಯಿ ಅಮ್ಮಂಗೆ ಸೇರ್ಬೇಕು. ತಗೋಮ್ಮ. ನೋಡಮ್ಮ ಸರೋಜ, ಗಂಡನ್ನ ಕಳ್ಕೊಂಡಿದ್ದೀಯಾ, ಹೊಸ ಮನೆ ಮಾಡಿದ್ದೀಯಾ, ಖರ್ಚಿಗೆ ಬೇಕಾಗುತ್ತೆ. ಈ ದುಡ್ಡನ್ನ ನಿನಗೆ ಕೊಟ್ಟು ಹೋಗ್ತೀನಿ. ಅಭಿ, ವಿಷಯ ಹೀಗಿರ್ಬೇಕಾರೆ ಯಾಕೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ರಿ? ಅದು ನೀವು ನಂಗೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ವಲ್ಲ, ನನಗೆ ತುಂಬಾ ಅವಮಾನ ಆಗ್ತಿತ್ತು. ಸರೋಜಂಗೆ ಸಹಾಯ ಮಾಡೋ ನೆಪದಲ್ಲಿ ನಿಮ್ಗೂ ಬುದ್ಧಿ ಕಲ್ಸಿದ್ವಿ. ಇದೇ ಕಡೆ ಯಾರಾದ್ರೂ ನನ್ನ ತಂಟೆ ಬಂದ್ರೆ ನಾನ್ ಸುಮ್ಮನಿರಲ್ಲ. ಏನ್ರಿ ಮಾಡ್ತೀರಾ? ನಾನು ಒಳ್ಳೆಯವರಿಗೆ ಮುತ್ತು, ಕೆಟ್ಟವರಿಗೆ ಆಪತ್ತು. ರೊತ್ತು ಬಿತ್ತು ಯಾರಿಗೆ ಬೀಳುತ್ತೋ ನನ್ನ ಎದುರು ಹಾಕೊಂಡವ್ರಿಗೆ.